ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಈಗ ಪಾಂಡವರ ಸೈನ್ಯದಲ್ಲಿ ನನಗೆ ಯಾರ್ಯಾರು ಕಾಣ್ತಾ ಇದ್ದಾರೆ ಅನ್ನೋದನ್ನು ದುರ್ಯೋಧನ ಒಂದೊಂದಾಗಿ ಹೆಸರು ಹೇಳ್ತಾ ಇದ್ದಾನೆ. ಇಲ್ಲಿ ಯಾರ್ಯಾರಿದ್ದಾರೆ ಅಂತಂದರೆ ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಭೀಮ ಮತ್ತು ಅರ್ಜುನರಿಗೆ ಪರಾಕ್ರಮದಲ್ಲಿ ಸಮವಾದಂತಹ ಇವರೆಲ್ಲರೂ ಕೂಡ ಇದ್ದಾರೆ ಅಂತ ಒಬ್ಬೊಬ್ಬರದಾಗಿ ಹೇಳ್ತಾರೆ. ದೃಷ್ಟದ್ಯುಮ್ನ, ವಿರಾಟ, ದ್ರುಪದ ಎಲ್ಲರನ್ನೂ ಕೂಡ ಈಗ ಒಬ್ಬೊಬ್ಬರಾಗಿ ಹೆಸರು ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಇದನ್ನೇ ಹೇಳ್ತಾ ಇದ್ದಾನೆ. ಯಾವ ಮಾತನ್ನು ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾನೋ ಅದನ್ನು ಸಂಜಯ ಧೃತರಾಷ್ಟ್ರನಿಗೆ ಇಲ್ಲಿ ವಿಶದವಾಗಿ ಹೇಳ್ತಾ ಇದ್ದಾನೆ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಆಷಾಢ ಮಾಸೆ ಶುಕ್ಲ ಪಕ್ಷೆ. ಇಂದು 4ನೇ ತಾರೀಕು ಜುಲೈ ಮತ್ತು ಇಂದು ಶುಕ್ರವಾರ ನವಮಿ ತಿಥಿ ಮತ್ತು ಇಂದು ಚಿತ್ತ ನಕ್ಷತ್ರ. ಇಂದು ಆಷಾಢ ಶುಕ್ರವಾರ ಆಗಿದ್ದರಿಂದ ಇಂದು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹ ವಾಡಿಕೆ ಇದೆ ಮತ್ತು ಲಕ್ಷ್ಮೀ ಪೂಜೆಯನ್ನು ಎಲ್ಲರೂ ಇಂದು ಮಾಡಲೇಬೇಕು. ಬರೀ ಹೊಸದಾಗಿ ಮದುವೆ ಆದಂತಹವರಲ್ಲ, ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಬಹಳನೇ ಶುಭಕರ ಮತ್ತು ಸಂಪತ್ತನ್ನು ತಂದುಕೊಡುವಂಥದ್ದು. ಆದ್ದರಿಂದ ಇದು ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆಯನ್ನು ಸಂಜೆಯ ಮೇಲೆ ಖಂಡಿತ ತಪ್ಪದೆ ಮಾಡಿ. ಗಂಡಸರು ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಲೇಬೇಕು. ಲಕ್ಷ್ಮಿ ಹೆಣ್ಣು ದೇವತೆ ಅಂತ ಹೇಳಿ ಗಂಡಸರು ಬರೀ ಹೆಂಗಸರ ಕೈ ಪೂಜೆ ಮಾಡಿಸಬೇಡಿ. ನೀವು ಕೂಡ ಲಕ್ಷ್ಮಿಯ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲ ವಿಷಯದಲ್ಲೂ ನಿಮಗೆ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲೂ ಕೂಡ ಚೆನ್ನಾಗಿ ನೀವು ಬಹಳ ಎನರ್ಜೆಟಿಕ್ ಆಗಿ ಇವತ್ತು ನಿಮಗೆ ಅನ್ನಿಸ್ತಾ ಇರುತ್ತೆ. ಮೇಷರಾಶಿಯ ಅಧಿಪತಿ ಕುಜ ಆಗಿರೋದ್ರಿಂದ ಇವತ್ತು ಸ್ವಲ್ಪ ನಿಮ್ಮ ಫಿಸಿಕಲ್ ಎನರ್ಜಿ ಅಥವಾ ಒಂದು ದೈಹಿಕವಾದಂತಹ ಶಕ್ತಿ ಹೆಚ್ಚೇ ಇರುತ್ತೆ. ಮಧ್ಯಾಹ್ನದ ನಂತರವೂ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಮನೆಯಲ್ಲಿ ಮತ್ತು ನಿಮ್ಮ ಎಲ್ಲ ವಿಷಯಗಳಲ್ಲೂ ಸೌಹಾರ್ದಗಳನ್ನು ನೀವು ಕಾಣಬಹುದು. ಇಂದು ಬಹಳ ಶುಭ ದಿನ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದ ತನಕ ಸ್ವಲ್ಪ ಕಿರಿಕಿರಿ ಇರುತ್ತೆ. ಮುಖ್ಯವಾದಂತಹ ನಿಮ್ಮ ಭಾವನೆಗಳಿಗೆ ಸಂಬಂಧಿಸಿದಂತಹ ಪ್ರೀತಿ, ದಾಂಪತ್ಯ ವಿಚಾರಗಳಲ್ಲಿ ಸ್ವಲ್ಪ ತೊಡಕು ಕಾಣಬಹುದು. ಮಧ್ಯಾಹ್ನದ ನಂತರ ನಿಮ್ಮ ಮೂಡು ಬದಲಾಗುತ್ತೆ. ಇದರಿಂದ ಸಾಮಾಜಿಕ ಚಟುವಟಿಕೆಗಳಿಂದ ಮಿತ್ರರ ಜೊತೆ ಒಳಗೂಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಇವತ್ತು ಆರೋಗ್ಯದಲ್ಲೂ ಕೂಡ ಮಧ್ಯಾಹ್ನದ ನಂತರ ಸುಧಾರಣೆ ಕಾಣುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನೆಯ ಜವಾಬ್ದಾರಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ಸ್ವಲ್ಪ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಪ್ರೀತಿ ಪಾತ್ರರ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಮುಂದುವರಿಯುತ್ತೆ. ಆದ್ದರಿಂದ 2 ದಿನಗಳು ಕೂಡ ಮಧ್ಯಾಹ್ನದ ತನಕ ಮತ್ತು ನಾಳೆಯೂ ಕೂಡ ಸ್ವಲ್ಪ ಕಿರಿಕಿರಿ ಇರುತ್ತೆ. ಆದರೆ ನಿಮ್ಮ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರೋದ್ರಿಂದ ಮಿಥುನ ರಾಶಿಯವರಿಗೆ ನಿಮ್ಮ ಬುದ್ಧಿ ಉಪಯೋಗಿಸಿ ಮಾಡುವಂತಹ ಕಾರ್ಯಗಳಲ್ಲಿ ಇಂದು ಯಶಸ್ಸು ಮತ್ತು ಜಯ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಬಹಳ ಚೆನ್ನಾಗಿರುತ್ತೆ. ಎಲ್ಲದನ್ನು ನಿಮ್ಮ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನವಾದ ನಂತರ ಸಂಸಾರ ತಾಪತ್ರಯಗಳಿಂದ ಸ್ವಲ್ಪ ಶಕ್ತಿ, ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ತಾಯಿಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಾಗಬಹುದು. ಆದ್ದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಇಂದು ಗಮನ ಕೊಡೋದು ಮುಖ್ಯ. ಮತ್ತು ಇಂದು ಯಾರು ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಭೂಮಿಗೆ ಸಂಬಂಧಿಸಿದಂತಹ ಬೇಸಾಯ ಅಥವಾ ತೋಟಗಾರಿಕೆ, ಇದರಲ್ಲಿ ನರ್ಸರಿ ಮಾಡೋದು ಇಂಥದ್ರಲ್ಲಿ ಇದ್ದೀರಿ, ಮಧ್ಯಾಹ್ನದ ನಂತರ ಸ್ವಲ್ಪ ಕಷ್ಟಗಳು ಬರಬಹುದು. ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರುತ್ತೆ. ಸಂಸಾರದ ತಾಪತ್ರಯಗಳ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ನಿಮ್ಮ ಮಿತ್ರರು, ಬಂಧುಗಳು ಹಾಗೂ ನಿಮ್ಮ ಸಹೋದರ ಸಹೋದರಿಯರಿಂದ ಒಂದು ರೀತಿಯ ನಿಮಗೆ ಸಹಾಯ ಪ್ರಾಪ್ತಿ, ಸೌಹಾರ್ದ ಪ್ರಾಪ್ತಿಯಾಗೋದ್ರಿಂದ ಮನೆಯಲ್ಲಿದ್ದಂತಹ ತಾಪತ್ರಯಗಳನ್ನು ಮರೆತು ಬಿಡ್ತೀರಿ. ಎಲ್ಲರೂ ಒಟ್ಟಿಗೆ ಕೂಡಿ ಪಿಕ್ನಿಕ್ ಮಾಡುವಂತಹ, ಎಲ್ಲಾದರೂ ಸಣ್ಣ ಆಚೆ ಕಡೆ ಹೋಗುವಂತಹ ಔಟಿಂಗ್, ಇಂಥದ್ದೆಲ್ಲದನ್ನು ಸಾಧ್ಯತೆ ಇವತ್ತು ಇರುತ್ತೆ. ಮತ್ತು ಯಾರ್ಯಾರು ಮೀಡಿಯಾ ಮಾಸ್ ಕಮ್ಯುನಿಕೇಷನ್ ಇತ್ಯಾದಿಗಳಲ್ಲಿದ್ದೀರಿ, ಮಧ್ಯಾಹ್ನದ ಮೇಲೆ ಇಂದಿನ ದಿನ ನಿಮಗೆ ಒಳ್ಳೆ ಗುಡ್ ನ್ಯೂಸ್ ಬರುವಂತಹ ದಿನ ಆಗಿರುತ್ತೆ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ಕ್ಲೇಶ, ಹಿಂಸೆ ನಡೀತಾ ಇರುತ್ತೆ. ಆರೋಗ್ಯದಲ್ಲೂ ಏರುಪೇರಾಗ್ತಾ ಇರುತ್ತೆ. ಸಂಜೆ ಆಗ್ತಾ ಇದ್ದ ಹಾಗೆ ಇಂದಿನ ದಿನ ಬಹಳ ತಿಳಿಯಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. 2 ದಿನಗಳಿಂದ ಕಾಡುತ್ತಿದ್ದಂತಹ ಸಮಸ್ಯೆ ಎಲ್ಲದಕ್ಕೂ ಪರಿಹಾರ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಇಂದಿನ ದಿನದಲ್ಲಿ ಬಹಳನೇ ಸಂತೋಷ. ಮಿತ್ರರೆಲ್ಲರೂ ನಿಮ್ಮ ಹತ್ರನೇ ಇರ್ತಾರೆ. ಮಧ್ಯಾಹ್ನ ಆದ ಮೇಲೆ ಸ್ವಲ್ಪ ಏನೋ ಒಂದು ಸಣ್ಣದೊಂದು ಕಿಚ್ಚು ಎಲ್ಲೋ ಕಾಣಿಸಿಕೊಳ್ಳುತ್ತೆ. ಇದರಿಂದ ಮಿತ್ರರೆಲ್ಲರೂ ದೂರ ಹೊರಟು ಹೋಗ್ತಾರೆ, ಅವರವರ ಕಾರ್ಯದಿಂದ ಹೊರಟು ಹೋಗ್ತಾರೆ. ಏನೋ ಒಂದು ಸಣ್ಣ ಜಗಳ, ಮನಸ್ತಾಪ ಆಗುವಂತಹ ಸಾಧ್ಯತೆ ತುಂಬ ಇದೆ. ಮತ್ತು ಯಾರ್ಯಾರು ಬಿಸ್ನೆಸ್ ಕಾಂಟ್ರಾಕ್ಟ್ ಇತ್ಯಾದಿಗಳನ್ನು ಮಾಡ್ಕೊಳ್ಳಬೇಕು ಅನ್ಕೊತಾ ಇದ್ದೀರಿ,
ಬೆಳಗ್ಗೆನೆ ಮುಗಿಸಿಕೊಂಡ್ರೆ ಒಳ್ಳೆಯದು. ಮಧ್ಯಾಹ್ನದ ಮೇಲೆ ಈ ಕಾಂಟ್ರಾಕ್ಟ್ ಸೈನ್ ಮಾಡಲಿಕ್ಕೆ 2 ದಿನಗಳ ತನಕ ಆಗೋದಿಲ್ಲ, ಒಳ್ಳೆಯ ಸಮಯ ಇರೋದಿಲ್ಲ, ಏನೋ ಒಂದು ತೊಡಕು ಬರಬಹುದು. ಧನುರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿಂದ ತಲೆ ಬಿಸಿಯಾಗಿರುತ್ತೆ. ಮಧ್ಯಾಹ್ನವಾದ ನಂತರ ಸಾಮಾಜಿಕ ಚಟುವಟಿಕೆ, ಫ್ರೆಂಡ್ಸ್ ಜೊತೆ ಬಹಳ ಚೆನ್ನಾಗಿ ಪಾರ್ಟಿ ಮಾಡಿಕೊಂಡು ಸಮಯವನ್ನು ಕಳೀತೀರಿ. ಬಹಳ ಮನಸ್ಸಿಗೆ ಆಹ್ಲಾದ, ರಿಲ್ಯಾಕ್ಸ್ ಮಾಡ್ತೀರಿ. ಒಳ್ಳೆಯ ದಿನ ಇವತ್ತು. ಮಕರ ರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಅನೇಕ ರೀತಿಯ ಜವಾಬ್ದಾರಿಗಳು, ಏನೋ ಕೆಲಸವೇ ಮುಂದೆ ಹೋಗ್ತಾ ಇಲ್ಲ, ಯಾಕೋ ಸರಿ ಹೋಗ್ತಾ ಇಲ್ಲ ಅನ್ನೋಂತಹ ಭಾವನೆ ಬರ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಒಂದು ಮುಖ್ಯವಾದಂತಹ ಒಂದು ಬದಲಾವಣೆ ಪ್ರಾಪ್ತಿಯಾಗುತ್ತೆ. ಇದರಿಂದ ಕೆಲಸ ಮುಂದುವರಿಯುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿಯಿಂದ ದಿನ ಶುರುವಾಗುತ್ತೆ. ಸಂಜೆ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸಮಸ್ಯೆಗಳೆಲ್ಲ ಕರಗಿ ಹೋಗಿ ಸಮಾಧಾನಗಳು ಇದೆ, ನಾನು ಮುಂದೆ ಹೋಗಬಹುದು, ಅಂಥ ದೊಡ್ಡ ಪ್ರಾಬ್ಲಮ್ ಏನಲ್ಲ, ತಲೆ ಕೆಡಿಸ್ಕೊಂಡಿದ್ದು ಸುಮ್ಮನೆ ಆಯಿತು ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲ ರೀತಿಯ ಸೌಹಾರ್ದ, ಕೋಆಪರೇಷನ್ ಅಷ್ಟು ಪ್ರಾಪ್ತಿಯಾಗ್ತಾ ಇರುತ್ತೆ. ಸಂಜೆಯ ಹೊತ್ತಿಗೆ ಸ್ವಲ್ಪ ಮನಸ್ಸಿಗೆ ಯಾಕೋ ಬೇಜಾರು ಶುರುವಾಗುತ್ತೆ. ಯಾವುದೋ ಒಂದು ಮುಖ್ಯವಾದಂತಹ ವಿಚಾರದಲ್ಲಿ ನೀವು ಯೋಚನೆ ಮಾಡದೇ ಇರುವಂತಹ ಒಂದು ದೃಷ್ಟಿಕೋನ ನಿಮಗೆ ಗೊತ್ತಾಗಿ ಹೋಗುತ್ತೆ. ಇದರಿಂದ ಬೇರೆಯವರು ಹಾಗೆ ಅನ್ಕೊಂಡಿದ್ರ, ಹೀಗೆ ಅನ್ಕೊಂಡಿದ್ರ, ಅವ್ರು ಹಾಗೆ ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ, ಅವ್ರು ಹೀಗೆ ಅನ್ಕೊಳ್ತಾರೆ, ಈ ರೀತಿಯ ಒಂದು ಕಗ್ಗಂಟಿನಲ್ಲಿ ನಿಮ್ಮ ಮನಸ್ಸು ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. 2 ದಿನಗಳ ನಂತರ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ಆದ್ದರಿಂದ ಮುಖ್ಯ ನಿರ್ಧಾರ ಯಾವುದನ್ನೂ ಮಾಡಬೇಡಿ. ಯಾವುದೋ ಒಂದು ಕೆಲಸವನ್ನು ಬಿಟ್ಟು ಬಿಡೋದು, ಅಥವಾ ಈ ಪ್ರಾಜೆಕ್ಟ್ಗೆ ನಾನು ಬರಲ್ಲ ಅಂತ ಹೇಳೋದು, ಅಥವಾ ಮನೆಯವರ ಜೊತೆ ನಾನು 3-4 ದಿನ ಎಲ್ಲೋ ಹೊರಟು ಹೋಗ್ತೀನಿ, ಈ ಮನೆ ಸರಿ ಇಲ್ಲ, ಜನಗಳು ಸರಿ ಇಲ್ಲ ಅಂತ ಯಾವುದೇ ರೀತಿಯ ಈ ನಿರ್ಧಾರಗಳನ್ನು ನೀವು ಮಾಡಬಾರದು. 2 ದಿನಗಳ ನಂತರ ಎಲ್ಲವೂ ಸರಿ ಹೋಗುತ್ತೆ. ಪುನಃ ನಾಳೆ ನಿಮ್ಮ ದಿನ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳನ್ನು ಮನನ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭಮಸ್ತು.